ಸಿನಿಮಾದಲ್ಲಿ ಅವಕಾಶ ಕೊಡಿಸುವುದಾಗಿ ಯುವತಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಪ್ರೀತಿಯ ಹೆಸರಿನಲ್ಲಿ ಲೈಂಗಿಕವಾಗಿ ಆಕೆಯನ್ನ ಬಳಸಿಕೊಂಡು ಮೋಸ ಮಾಡಿರುವಂತಹ ಘಟನೆ ಇದು. ಬೆಂಗಳೂರಿನ ಸಂತೋಷ್ ಎಂಬಾತನಿಂದ ಯುವತಿಗೆ ಮೋಸ ಮಾಡಲಾಗಿದೆ. ಕನ್ನಡ ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾನೆ ಈ ಆರೋಪಿ ಸಂತೋಷ್. ಸಿನಿಮಾದಲ್ಲಿ ಅವಕಾಶ ಸಿಗದ ಬಳಿಕ ಸೈಲೆಂಟ್ ಆಗಿರ್ತಾಳೆ ಯುವತಿ ಸೈಲೆಂಟ್ ಆಗಿದ್ರು ಕೂಡ ಆಕೆಯ ಪಾಡಿಗೆ ಬಿಡದೆ ಮನೆ ಹತ್ರ ಬಂದು ಕಿರಿಕ್ ಕೂಡ ಮಾಡ್ತಿದ್ದಂತೆ ಸಂತೋಷ್. ಆಕೆ ಜೊತೆಗಿದ್ದಂತ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಕಿರುಕುಳ ನೀಡುತ್ತಿದ್ದ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಮದುವೆಯಾಗಿದ್ರೂ ಕೂಡ ಯುವತಿ ಹಿಂದೆ ಬಿದ್ದಿದ್ದ ಈ ಕಾಮುಕ. ಸಿನಿಮಾದಲ್ಲಿ ಅವಕಾಶ ಕೊಡಿಸೋದಾಗಿ ನಂಬಿಸಿ ಯುವತಿಗೆ ವಂಚನೆ ಮಾಡಿರುವಂತಹ ಘಟನೆ ಇದು. ಪ್ರೀತಿ ಹೆಸರಿನಲ್ಲಿ ಆಕೆನ ಲೈಂಗಿಕವಾಗೂ ಕೂಡ ಬಳಸ್ಕೊಂಡಿರ್ತಾನೆ. ನಂತರ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದವನು ಹಲವು ದಿನಗಳು ಕಳೆದ್ರೂ ಕೂಡ ಯಾವುದೇ ಚಾನ್ಸ್ ಸಿಗದ ಹಿನ್ನೆಲೆಯಲ್ಲಿ ಯುವತಿ ಕೂಡ ಆಕೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪಾಡಿಗೆ ಆಕೆ ಇರ್ತಾಳೆ. ಆದ್ರೂ ಕೂಡ ಬಿಡದಂತಹ ಪಾಪಿ ಆಕೆಯ ಮನೆ ಬಳಿ ತೆರಳಿ ಆಕೆಗೆ ಬೆದರಿಕೆ ಒಡ್ಡಿದ್ದಾನೆ. ತನ್ನ ಬಳಿ ಇರುವಂತಹ ಖಾಸಗಿ ವಿಡಿಯೋಗಳನ್ನ ಎಲ್ಲ ಕಡೆ ಹರಿಬಿಡುವುದಾಗಿ ಆಕೆಗೆ ಬೆದರಿಕೆ ಒಡ್ಡಿರುವ ಬೆನ್ನಲ್ಲೇ ಆಕೆ ಇದೀಗ ಕಂಪ್ಲೇಂಟ್ ಕೂಡ ದಾಖಲಿಸಿದ್ದಾಳೆ. ನಾವಿಬ್ರು ಮದುವೆ ಆಗೋಣ ಅಂತ ಮೊದಲಿಗೆ ಸಂತೋಷ್ ಹೇಳಿ ಆಕೆಗೆ ಪ್ರೀತಿ ನಿವೇದನೆ ಕೂಡ ಮಾಡಿರ್ತಾನೆ. ಪ್ರೀತಿಯ ನಾಟಕವಾಗಿ ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಯಾವಾಗ ಆಗಿರುವಂತಹ ಘಟನೆ ಇದಂದ್ರೆ ಯಾವ ರೀತಿ ವಂಚನೆ ಮಾಡಿದ್ದಾನೆ, ಜೊತೆಗೆ ಇದೀಗ FIR ಅಲ್ಲಿ ಏನ್ ದಾಖಲಾಗಿದೆ? ಶಕುಂತಲಾ, ಕಳೆದ ಕೆಲ ತಿಂಗಳಿನಿಂದಲೂ ಕೂಡ ಸಂತೋಷ್ ಎಂಬಾತ ಅಂದರೆ ಆತ ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲಿ ಆಕ್ಟ್ ಮಾಡಿರೋದಾಗಿ ಹೇಳ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಆಕೆಗೂ ಕೂಡ ಚಲನಚಿತ್ರಗಳಲ್ಲಿ ಚಾನ್ಸ್ ಕೊಡಿಸುವುದಾಗಿಯೂ ಕೂಡ ಆಸೆಯನ್ನು ತೋರಿಸಿರ್ತಾನೆ. ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ರಾಯಚೂರು ಮೂಲದ ಆತನೊಂದಿಗೆ ಸಂಪರ್ಕದಲ್ಲಿರ್ತಾಳೆ. ತದನಂತರದಲ್ಲಿ ಆಕೆಯೊಂದಿಗೆ ಸಲಿಗೆಯನ್ನು ಬೆಳೆಸ್ಕೊಂಡಂತ ಆತ ಆಕೆಗೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಕೂಡ ಮಾಡಿದ್ದಾನೆ ಅಂತೇಳಿ ಈಕೆ ತನ್ನ ದೂರಿನಲ್ಲಿ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಸಂತೋಷ್ ವಿರುದ್ಧ FIR ಕೂಡ ದಾಖಲಾಗಿದೆ. FIR ನಲ್ಲಿ ಆಕೆ ನಮೂದು ಮಾಡಿರ್ತಕ್ಕಂಥ ಅಂಶಗಳನ್ನು ಗಮನಿಸೋದಾದರೆ ಕಳೆದ ಕೆಲ ತಿಂಗಳಿನಿಂದ ಕೂಡ ಆತ ನನಗೆ ಪರಿಚಿತನಾಗಿದ್ದ. ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲಿ ಆತ ನಟಿಸಿರೋದಾಗಿ ತನ್ನ ಬಳಿ ಹೇಳಿಕೊಂಡಿದ್ದ. ಅಷ್ಟೇ ಅಲ್ಲದೆ ಆಕೆಗೂ ಕೂಡ ಅಂದರೆ ರಾಯಚೂರು ಮೂಲದ ಆಕೆ ಏನಿದ್ದಾಳೆ ಆಕೆ ಚಲನಚಿತ್ರಗಳಲ್ಲಿ ಅಭಿನಯಿಸುವಂಥ ಆಸೆಯನ್ನು ವ್ಯಕ್ತಪಡಿಸಲು ಇದಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಚಲನಚಿತ್ರಗಳಲ್ಲಿ ತನಗೆ ಚಾನ್ಸ್ ಕೊಡಿಸ್ತೀನಿ ಅಂತೇಳಿ ನೇಮಿಸಿದ್ದ. ಅಷ್ಟೇ ಅಲ್ಲದೆ ಆಕೆಗೆ ಅವಿವಾಹಿತ ಅಂತೇಳಿ ನೇಮಿಸಿದ್ದ. ಆದಾಗ್ಯೂ ಕೂಡ ಕೆಲ ದಿನಗಳ ನಂತರ ಆಕೆಗೆ ಅರ್ಥವಾಗಿರ್ತಕ್ಕಂಥದ್ದು ಆತನ ಬಗ್ಗೆ ವಿಚಾರಿಸಿದ ಸಂದರ್ಭದಲ್ಲಿ ಆತ ವಿವಾಹವಾಗಿದ್ದ ಅಂತೇಳಿ ಆಕೆಗೂ ಕೂಡ ಮನವರಿಕೆ ಆಗಿರ್ತಕ್ಕಂಥದ್ದು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತನನ್ನು ಆಕೆ ಪ್ರಶ್ನೆಯನ್ನು ಕೂಡ ಮಾಡ್ತಾಳೆ. ತದನಂತರದಲ್ಲಿ ಈತನ ಸಹವಾಸವೇ ಬೇಡ ಅಂತೇಳಿ ಆತನಿಂದ ದೂರ ಉಳಿಯುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆಕೆಗೆ ಬಲವಂತವಾಗಿ ಅಂದರೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆಕೆಯ ಮನೆ ಬಳಿಗೆ ತೆರಳಿ ಆಕೆಗೆ ಹಿಂಸೆಯನ್ನು ಕೊಡುವಂಥ ಪ್ರವೃತ್ತಿಯನ್ನು ಮುಂದುವರಿಸಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಆಕೆ ಎಲ್ಲವನ್ನೂ ಕೂಡ ಪರಿಗಣಿಸಿ ಪೊಲೀಸ್ ಠಾಣೆಯ ಬಳಿಗೆ ತೆರಳಿ ಆಕೆ ದೂರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಪೊಲೀಸ್ ಠಾಣೆಯ ಮುಂದೆ ಆಕೆಯನ್ನು ಎಳೆದಾಡುವಂಥ ಪ್ರವೃತ್ತಿಯನ್ನು ಕೂಡ ಬೆಳೆಸಿಕೊಡ್ತಾನೆ. 2 ಬಾರಿ ಇದೇ ರೀತಿಯ ಪ್ರಕರಣಗಳು ನಡೆದಾಗ್ಯೂ ಕೂಡ ಇದುವರೆಗೂ ಕೂಡ ಆತನ ಮೇಲೆ ಯಾವುದೇ ರೀತಿಯ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಆಕೆ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಶಕುಂತಲಾ, ಅಂದ್ರೆ ಯಾವ ರೀತಿ ಧಮಕಿ ಹಾಕಿದ್ದಾನೆ ಅಂತಂದ್ರೆ ಪೊಲೀಸರು ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಿಸದೆ ಹಿಂದೆ ಸರಿತಾ ಇರೋದಕ್ಕೆ ಏನ್ ಕಾರಣ? ಶಕುಂತಲಾ, ಈಗಾಗಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಜ್ಞಾನಭಾರತಿ ಪೊಲೀಸರು ಆತನ ವಿರುದ್ಧ FIR ಅನ್ನು ದಾಖಲು ಮಾಡಿದ್ದಾರೆ. TV9ಗೆ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಪೊಲೀಸರ ಬಳಿ ಕೂಡ ಮಾಹಿತಿಯನ್ನು ಕೇಳಿ ಆಕೆ ಇದುವರೆಗೂ ಕೂಡ ಆತನನ್ನು ಯಾಕೆ ಬಂಧನ ಮಾಡಿಲ್ಲ ಅಂತಲೂ ಕೂಡ ಆಕೆ ನ್ಯಾಯಕ್ಕಾಗಿ ಆಗ್ರಹಿಸ್ತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆತ FIR ದಾಖಲಿಕೆ ಆಗ್ತಿದ್ದಂತೆ ಪರಾರಿಯಾಗಿದ್ದಾನೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಆತನ ಮೊಬೈಲ್ ಫುಟೇಜ್ಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿರ್ತಕ್ಕಂಥ ಪೊಲೀಸರು ಯಾವ ಒಂದು ವಿಡಿಯೋಗಳನ್ನು ಆಕೆಗೆ ಸಂಬಂಧಪಟ್ಟಂತೆ ಸೆರೆ ಹಿಡಿದಿದ್ದಾನೆ ಅನ್ನೋದ್ರ ಬಗ್ಗೆ ಆಕೆಯಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಈಗಾಗಲೇ ಆಕೆ ಹೇಳಿರುವಂತೆ ಆಕೆ ತನ್ನ ಜೊತೆ ಇದ್ದಂಥ ಸಂದರ್ಭದಲ್ಲಿ ಖಾಸಗಿ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾನೆ. ಅವೆಲ್ಲವುಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಾಗಿ ಬೆದರಿಕೆಯನ್ನು ಕೂಡ ಆಗ್ತಾ ಇದ್ದಾನೆ. ಅಂದ್ರೆ ಆತನ ಮಾತಿನ ಪ್ರಕಾರವಾಗಿ ಯಾವುದೇ ದೂರನ್ನು ದಾಖಲು ಮಾಡಿಕೊಳ್ಳದಂತೆ ಆತನ ಪ್ರಕಾರವಾಗಿ ಹೇಳದಂತೆ ಕೇಳಬೇಕೆಂತ ಹೇಳಿ ಆಕೆಗೆ ಧಮಕಿಯನ್ನು ಹಾಕಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್, ನಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.